ನಮಸ್ತೆ, ನಾನು ನಿಮ್ಮ ಗಂಗಾ ನಟರಾಜ್ ಸುವಿಚಾರ ಚಾನಲಿಂದ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ವರಮಹಾಲಕ್ಷ್ಮಿ ತುಂಬ ಕೂರಿಸಿ ಆ ಥರ ಎಲ್ಲ ಮಾಡಲ್ಲ, ನನಗೆ ಗೊತ್ತಾ ಇಲ್ಲ. ಗೌರಿ ಮಾತ್ರ ನಾನು ಹಂಗೆ ಮಾಡೋದು. ಇದು ಮಾಮೂಲಿ ಸಿಂಪಲ್ ಆಗಿ ಪೂಜೆ ಮಾಡ್ತೀನಿ. ತೋರಿಸ್ತೀನಿ ನಿಮಗೆ ನಾನು ಹೆಂಗೆ ಪೂಜೆ ಮಾಡಿದ್ದೀನಿ ಅಂತ. ಇವತ್ತೊಂದು ರೆಸಿಪಿ ಕೂಡ ಮಾಡ್ತಾ ಇದ್ದೀನಿ, ಶ್ರಾವಣ ಅಲ್ವಾ, ಹಾಗಾಗಿ ವಿಳೆದೆಲೆ ಎಲ್ಲ ಇರುತ್ತೆ ಎಲ್ಲರ ಮನೇಲೂ ಅಂತ ವಿಳೆದೆಲೆದು ಒಂದು ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ವಿಳೆದೆಲೆ ನಾನು ನಿಮಗೆ ಡ್ರೈ ಪಾನ್ ಬಿಡ ಮಾಡಿ ತೋರಿಸಿದ್ನಲ್ವಾ, ಅದರಲ್ಲಿ ವಿಳೆದೆಲೆದು ಏನೇನಿದೆ ಬೆನಿಫಿಟ್ಸು ಅದೆಲ್ಲ ಹೇಳಿದ್ದೀನಿ. ಸೊ ಇವಾಗ ಒಂದು ಐಸ್ ಕ್ರೀಮ್ದು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇನು ತುಂಬ ಟೈಮು ತಗೊಳ್ಳಲ್ಲ, ಚೆನ್ನಾಗೂ ಬರುತ್ತೆ. ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಹಾಗೆ ಫಸ್ಟ್ ನಾನು ಹೆಂಗೆ ಪೂಜೆ ಮಾಡಿದ್ದೆ ಅದೆಲ್ಲ ಸುಮ್ಮನೆ ಹಾಗೆ ವಿಡಿಯೋ ತೋರಿಸ್ತೀನಿ ಅಷ್ಟೇ. ತುಂಬ ಸಿಂಪಲಾಗಿ ಮಾಡ್ತೀನಿ, ನಾನು ತೋರಿಸ್ತೀನಿ ಬನ್ನಿ. ಅರ್ಧ ಲೀಟರ್ ಹಾಲು, ಆ ಹಾಲನ್ನ ಕಾಯಕ್ಕಿಟ್ಟಿದ್ದೆ ಮುಂಚೆನೆ, ಅದು ಸ್ವಲ್ಪ ಗಟ್ಟಿಯಾಗಲಿ ಅಂತ. ನಾನು ಇದನ್ನು ವಿಡಿಯೋ ಮಾಡ್ಕೊಂಡಿಲ್ಲ. ಒಂದು ಅರ್ಧ ಲೀಟ್ರ್ ಹಾಲಿಗೆ 2 ಸ್ಪೂನು ಕಾರ್ನ್ಫ್ಲೋರು, ಒಂದು 8 ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ. 8 ಸ್ಪೂನು ಅಂದರೆ ದೊಡ್ಡ ಸ್ಪೂನಲ್ಲ, ಸ್ವಲ್ಪ ಮೀಡಿಯಮ್ ಸ್ಪೂನು. ಅದರಲ್ಲಿ ಹಾಕ್ಕೊಂಡು ನೋಡಿ ಇದಿಷ್ಟು ಗಟ್ಟಿ ಆಗ್ತಿದೆ. ಹಾಲು ಚೆನ್ನಾಗಿ ಗಟ್ಟಿ ಆದಮೇಲೆ ಅದನ್ನು ಮಿಕ್ಸ್ ಮಾಡಿರೋದು ನಾನು ಅದ್ರದ್ದು ವಿಡಿಯೋ ಮಾಡ್ಕೊಳ್ಳಿಲ್ಲ, ಬಟ್ ಮೆಷರ್ಮೆಂಟ್ ಅಷ್ಟೇ, 2 ಸ್ಪೂನ್ ಸಾಕು. ಅದಷ್ಟು ಕುದೀಲಿ ಆ ಕಡೆ. ಇವಾಗ ಇದಕ್ಕೆ 8 ವಿಳೆದೆಲೆ ತೊಗೊಂಡಿದ್ದೀನಿ, ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಖರ್ಜೂರ, ಬಾದಾಮಿ, ಗೋಡಂಬಿ ಮತ್ತು ಸ್ವಲ್ಪ ಸೋಂಪು. ಇದ್ರ ಡ್ರೈ ಫ್ರೂಟ್ಸ್ ಎಲ್ಲ ಏನು ಅಳತೆ ಇಲ್ಲ, ಎಲೆ ಮಾತ್ರ 6 ತೊಗೊಂಡೆ. ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಹೆಚ್ಚಿಟ್ಕೊಂಡಿರೋ ಬಾದಾಮಿ ಸ್ವಲ್ಪ. ಅದೇ ಕ್ರೀಮ್ ಆವಾಗಲೇ ತೋರಿಸಿದ್ನಲ್ಲ, ಆ ಕ್ರೀಮ್ ಇದು. ಮತ್ತು ಸ್ವಲ್ಪ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ಇದು ರೋಸ್ ಪೆಟಲ್ಸು, ಪನ್ನೀರ್ ಗುಲಾಬಿ. ನಾನು ಅದನ್ನು ತೊಳೆದು ನಾನೇ ಒಣಗಿಸ್ಕೊಂಡು ಇಟ್ಕೊಂಡಿರ್ತೀನಿ. ಇದಿಷ್ಟು ವಿಳೆದೆಲೆ ಐಸ್ ಕ್ರೀಮ್ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಇದಿಷ್ಟು ಇವಾಗ ಫಸ್ಟು ಡ್ರೈನ ಎಲ್ಲ ಒಂದು ಕಡೆಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಒಂದಕ್ಕೆ ಹಾಕ್ಕೊಂಡು, ಡ್ರೈ ಅಂದರೆ ಖರ್ಜೂರನೂ ನಡೆಯುತ್ತೆ ಅದರೊಳಗೆ. ವಿಳೆದೆಲೆ, ಖರ್ಜೂರ, ಬಾದಾಮಿ, ಗೋಡಂಬಿ ಮತ್ತು ಸೋಂಪು, ಕೊಬ್ಬರಿ ಎಲ್ಲನೂ. ರೋಸ್ ಪೆಟಲ್ಸ್ ಮಾತ್ರ ಒಂದು ಅರ್ಧ ಹಾಕ್ಕೊಂಡು ಒಂದು ಅರ್ಧ ಇಟ್ಕೋಬೇಕು ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲನೂ ಪೂರ್ತಿ ಏನಿದೆಯೋ ಅಷ್ಟನ್ನು ಹಾಕ್ಕೋಬೇಕು. ಆ್ಯಕ್ಚುಲಿ ಹಾಲು ಕಾಯಿಸುವಾಗ ನಾನು ತೋರಿಸ್ಬೇಕಿತ್ತು, ತೋರಿಸ್ಲಿಲ್ಲ. ಕೊಬ್ಬರಿನೂ ಹಾಕೋತಾ ಇದ್ದೀನಿ. ಕೊಬ್ಬರಿ ಏನು ಡೆಸಿಕೇಟೆಡ್ ಕೊಬ್ಬರಿ ಏನಿಲ್ಲ, ನಾನು ಮಾಮೂಲಿ ಕೊಬ್ಬರಿನೇ ತೊಗೊಂಡೆ. ಏನು ಅನ್ಸಲ್ಲ ಅಷ್ಟೊಂದೆಲ್ಲ ಏನು. ಈಗ ಇದರಲ್ಲಿ ಮಾತ್ರ ರೋಸ್ ಪೆಟಲ್ಸ್ನ ಒಂದು ಅರ್ಧ ಹಾಕ್ಬಿಟ್ಟು ಇನ್ನರ್ಧ ಇಟ್ಕೋತೀನಿ, ಅದು ಬೇಕು ಮೇಲೆ ಹಾಕ್ಕೊಳ್ಳೋಕ್ಕೆ ಅಷ್ಟೇ, ಬೇರೆ ಏನಿಲ್ಲ. ಇದಿಷ್ಟು ಫಸ್ಟ್ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಬಿಡೋಣ. ನೋಡಿ ಪುಡಿ ಆಯ್ತು ಹಿಂಗೆ. ಇವಾಗ ಕ್ರೀಮ್ಗಳು ಹಾಕ್ಕೊಳ್ಳೋಣ. ಇದು ಕಾರ್ನು ಮತ್ತು ಸಕ್ಕರೆ, ಹಾಲು ಹಾಕ್ಕೊಂಡು ಮಾಡ್ಕೊಂಡಿದ್ವಲ್ಲ, ಅದು ಮಾಡಾದ್ಮೇಲೆ 1-2 ಅವರು ಹಾಗೆ ಇಡಬೇಕು. ಅದನ್ನು ತಕ್ಷಣ ಬಿಸಿದೆಲ್ಲ ಹಾಕೋಬಾರ್ದು. ಈ ಕ್ರೀಮ್ನು ಫ್ರೆಶ್ ಕ್ರೀಮ್ ಅಷ್ಟೇ, ಅದು ಬೇರೆ ಏನಿಲ್ಲ. ಅಮೂಲ್ದು ಬರುತ್ತಲ್ಲ, ಅದು ತೆಗೆದಿಟ್ಕೊಂಡಿದ್ದೆ. ಅಷ್ಟೂ ನೀಟಾಗಿ ಮತ್ತೆ ಗ್ರೈಂಡ್ ಮಾಡಿಕೊಂಡು ನೋಡಿ, ಗ್ರೈಂಡ್ ಮಾಡಿದ್ದಾಯಿತು. ಇವಾಗ ಒಂದು ಏರ್ ಟೈಟ್ ಕಂಟೈನರ್ಗೆ ಅದಷ್ಟನ್ನು ಶಿಫ್ಟ್ ಮಾಡ್ಕೊಂಬಿಟ್ಟು, ಒಂದು ರಾತ್ರಿ ಮಾಡಿಟ್ರೆ ಬೆಳಗ್ಗೆಗೆ ರೆಡಿ ಇರುತ್ತೆ. ಅಥವಾ ನೀವು ಬೆಳಗ್ಗೆ ಮಾಡಿದ್ರೆ ಸಂಜೆ ತಿನ್ಕೋಬೋದು. ಒಂದು 6-7 ಅವರ್ಸ್ ಆದರೂ ಫ್ರೀಸರಲ್ಲಿ ಫ್ರೀಸ್ ಮಾಡಬೇಕಾಗತ್ತೆ ಅದನ್ನು. ಇದು ಆ್ಯಕ್ಚುಲಿ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ. ವಿಳೆದೆಲೆ ಫ್ಲೇವರು ಎಷ್ಟು ಚೆನ್ನಾಗಿ ಬರುತ್ತೆ. ಸೋಂಪು ಹಾಕಿರ್ತೀವಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಿ, ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಬೇರೆ ಏನೂ ಎಕ್ಸ್ಟ್ರಾ ಏನೂ ಹಾಕಿಲ್ಲ ನೋಡಿ. ಇದಷ್ಟು ಇದರಲ್ಲಿ ಹಾಕ್ಕೊಂಡೆ. ಇವಾಗ ಸ್ವಲ್ಪ ಮೇಲೆ ಡೆಕೋರೇಷನ್ಗಷ್ಟೇ ಅದು ಬಾದಾಮಿ ಮತ್ತು ರೋಸ್ ಪೆಟಲ್ಸು. ಮತ್ತು ತಿನ್ನುವಾಗ ರೋಸ್ ಪೆಟಲ್ಸು, ಬಾದಾಮಿ ಎಲ್ಲ ಬಾಯಿಗೆ ಸಿಕ್ಕರೇನು ಫ್ಲೇವರ್ ಚೆನ್ನಾಗಿ ಅನಿಸುತ್ತೆ, ಅದಕ್ಕೆ ಅಷ್ಟೇ ಅದು ಹಾಕ್ಕೊಳ್ಳೋದು. ಒಂದ್ಸಲ ಟ್ರೈ ಮಾಡಿ, ಯಾವಾಗಲೂ ಒಂದೇ ಥರ ಮಾಡಿರ್ತೀವಿ ಅಲ್ವಾ, ಒಂದೊಂದ್ಸಲ ಒಂದೊಂದು ಮಾಡೋದು. ಮತ್ತು ಈಸಿನೂ, ತುಂಬ ಟೈಮ್ ತೊಗೊಳ್ಳಲ್ಲ. ಇವಾಗ ಶ್ರಾವಣ ಮಾಸ ಹೆಂಗೋ ವಿಳೆದೆಲೆ ಇದ್ದರೆ ತುಂಬ ಏನು ಟೈಮ್ ತೊಗೊಳ್ಳಲ್ಲ. ಡ್ರೈ ಫ್ರೂಟ್ಸು ಇದ್ದೇ ಇರುತ್ತೆ ಮನೇಲಿ. ವಿಳೆದೆಲೆ ಇದ್ದರೆ ಸಾಕು, ಎಲ್ಲ ಒಂದು ರೌಂಡ್ ಹಿಂಗೆ ಮಿಕ್ಸಿಗೆ ಹಾಕಿ ಬೆಳಗ್ಗೆ ಮಾಡಿಟ್ರೆ ಸಾಯಂಕಾಲಕ್ಕೆ ಮಕ್ಳಿಗೆ ಆರಾಮಾಗಿ, ಮಕ್ಕಳೇನು ನಾವು ತಿಂತೀವಲ್ವ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಐಸ್ ಕ್ರೀಮ್ಗಿಂತನೂ ಇದು ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು, ಈ ಐಸ್ ಕ್ರೀಮು. ಇವಾಗ ಇದನ್ನು ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಒಂದು 6-7 ಅವರ್ಸು ಫ್ರೀಸರಲ್ಲಿ ಇಟ್ಬಿಡೋಣ. ಫ್ರೀಸ್ ಆಗಿದೆ ನೋಡಿ, ಫ್ರೀಸರಿಂದ ತೆಗ್ದಿದ್ದೀನಿ ಇವಾಗ. ನೋಡಿ ಹೆಂಗೆ ಬಂದಿದೆ ಅಂತ. ರೋಸ್ ಪೆಟಲ್ಸ್ ಎಲ್ಲ ಬಾಡ್ದಂಗೆ ಆಗಿದೆ, ಚೂರು ಚೆನ್ನಾಗಿರುತ್ತೆ. ತಿನ್ನುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ನನ್ನ ಹತ್ರ ಸ್ಕೂಪರ್ ಇಲ್ಲ, ನಾನು ಅದಕ್ಕೆ ಸ್ಪೂನಲ್ಲೇ ಇದರಲ್ಲೇ ಸೌಟಲ್ಲೇ ತೆಕ್ಕೊಂಡೆ. ಏನಿರುತ್ತೋ ಅದು ಮನೇಲಿರೋದ್ರಲ್ಲೇ ಮಾಡ್ಕೊಳ್ಳೋದು ಅಲ್ವಾ, ಇಲ್ಲದೆ ಇರೋದನ್ನೆಲ್ಲ ತರಕ್ಕೆ ಹೋಗೋದು.
ನೀಟಾಗಿ ಹಿಂಗೆ ಹಾಕ್ಕೊಳ್ಳಿ ಅಷ್ಟೇ. ಸುಮ್ಮನೆ ನಾನು ಹಂಗೆ ಮಾಡಿದೆ, ಅದು ರೋಸ್ ಪೆಟಲ್ಸ್ ಎಲ್ಲ ಕೆಳಗಿತ್ತಲ್ಲ ಅಂತ ಕೆಳಗಿನ ಮೇಲೆ ಮೇಲಿಂದ ಕೆಳಗೆ ಬರಂಗೆ ಮಾಡಿಕೊಂಡೆ ಅಷ್ಟೇ, ಬೇರೆ ಏನೂ ಇಲ್ಲ. ನೋಡಿ ರೆಡಿಯಾಗಿದೆ ಐಸ್ ಕ್ರೀಮು. ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.